ಒಂದೇ ಕಲ್ಲಲ್ಲಿ ಮೂರು ಹಕ್ಕಿ ಹೊಡೆದ ಸಿದ್ದರಾಮಯ್ಯ. ಒಂದು ಕಡೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಅನ್ನೋ ಸಂದೇಶ, ಮತ್ತೊಂದು ಕಡೆ ಡಿಕೆ ಹಾಗೂ ಹೈಕಮಾಂಡ್ಗೂ ಮೆಸೇಜ್. ಈ ಮೂಲಕ ವಿಪಕ್ಷಗಳಿಗೂ ಸಿಎಂ ಸಿದ್ದು ಸ್ಟ್ರಾಂಗ್ ಎನ್ನುವಂತ ಸಂದೇಶ. ಸಿದ್ದು ಮಾತನ್ನ ಆಪ್ತ ಸಚಿವರು ಕೇಳ್ತಾರೆ ಅನ್ನೋದು ಮತ್ತೆ ಸಾಬೀತಾಯಿತು. ಈ ಮಧ್ಯೆ ಸಿಎಂ ಮಾತಿಗೆ ಕಟ್ಟು ಬಿದ್ದು ಬಂದು ಕುಳಿತಂತಿತ್ತು ಸಚಿವರು. ಅದಕ್ಕಾಗಿ ಖುಷಿಯಿಂದ ಹೇಳಿ ಎಂದು ಕಿವಿತಿದ್ದ ಸಿದ್ದು. ಒಂದು ಸಭೆ 10 ಸಂದೇಶ ಅನ್ನೋ ಹಾಗಿದೆ ಸಿದ್ದು ನಡೆ. ಆದರೆ ಯಾವ ಸಚಿವರಿಗೂ ಸಿದ್ದು ನಡೆಯಿಂದ ಸಂತೋಷವಿಲ್ಲ. ಅನಿವಾರ್ಯಕ್ಕಾಗಿ ಒಗ್ಗಟ್ಟು ಅನ್ನೋ ರೀತಿ ಇದ್ದ ಸಚಿವರ ನಡೆ. ಎಸ್, ಹೈಕಮಾಂಡ್ಗೆ ತೋರಿಸ್ಬೇಕಾಗುತ್ತೆ ನನ್ನ ಶಕ್ತಿ ಪ್ರದರ್ಶನ ಎಷ್ಟಿದೆ. ಸಿದ್ದರಾಮಯ್ಯ ಈ ಒಂದು ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಅಲ್ಲಿ ಬೆಂಬಲ ಆಗ್ತಾರೆ. ಅಂದರೆ ನನ್ನ ಬೆಂಬಲಿಗರು ಯಾವ ಮಟ್ಟಿಗಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆ ಹೈಕಮಾಂಡ್ಗೆ ಒಂದು ಸಂದೇಶ, ಅದ್ರ ಜೊತೆಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದು ಒಂದು ಮೆಸೇಜು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹೈ ಸೀನ್ಸ್ ಅಂತ ನೋಡೋದಾದ್ರೆ, ಒಂದು ಕಡೆ ಏನೋ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು, ಅನಿವಾರ್ಯವಾಗಿ ಬಂದು ಕೂತಿದ್ದೀವಿ, ಅನಿವಾರ್ಯವಾಗಿ ಸಭೆ ನಡೆಸ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಸಚಿವರ ನಡೆಗಳಿತ್ತು. ಈಗಾಗಲೇ ಸಚಿವರಿಗೆ ಒಂದು ಕಡೆ ಬೇಸರ ಉಂಟಾಗಿದೆ. ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಲ್ಲೂ ಸಹಿತ ಗೊಂದಲ ಇಲ್ಲ ಅಂದ್ಕೊಂಡಿದ್ದಾರೆ, ಅವರಲ್ಲೂ ಗೊಂದಲ ಇದೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಏನು ಹೇಳಿರ್ತಾರೆ, ಈಗಾಗಲೇ ಹಿರಿಯ ಶಾಸಕರು ಏನು ದೆಹಲಿಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾರೆ ಅಲ್ವಾ, ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಸಿದ್ದರಾಮಯ್ಯ ಅವರು ಆಯ್ತು ಹೋಗಿ ಹೈಕಮಾಂಡ್ ಜೊತೆ ಮಾತಾಡಿ, ಅಂದರೆ ಒಂದು ರೀತಿಯಾಗಿ ಜಾರ್ಕೊಳ್ಳುವಂಥ ಕೆಲಸ, ಆಯ್ತು ಹೋಗಿ ಮಾತಾಡಿ ಅನ್ನುವಂಥದ್ದು. ಇದರಿಂದ ಸದ್ಯಕ್ಕೆ ಏನು ಸಚಿವರಿದ್ದಾರಲ್ಲ ಅವರಿಗೆ ನಮಗೂ ಕುತ್ತು ಬಂದುಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹಿತ ಅಸಮಾಧಾನ ಇತ್ತು. ಈ 2.5 ವರ್ಷ ಪವರ್ ಶೇರಿಂಗ್ ಇದೆಯಲ್ಲ, ಇದು ನಾಟ್ ಓನ್ಲಿ ಸಿ ಎಂ ಕುರ್ಚಿಗೆ, ಇದು ಸಚಿವರಿಗೂ ಕೂಡ ಅನ್ವಯ ಆಗಿತ್ತು. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಮಟ್ಟಿಗೆ ಸೀಟನ್ನು ಪಡೆದುಕೊಂಡು ಬಂದಂಥ ನಿಟ್ಟಿನಲ್ಲಿ ನಾವು ಗಮನಿಸೋದಾದರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪಾ, ಇದೀಗ ಏನು ನಿನ್ನೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿತ್ತು, ಕ್ಯಾಬಿನೆಟ್ ಮೀಟಿಂಗ್. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಸುದ್ದಿಗೋಷ್ಠಿ ಇದೆಯಲ್ಲ, ಇದು ಸಾಕಷ್ಟು ಮಟ್ಟಿಗೆ ಇದೀಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಒಗ್ಗಟ್ಟು ಪ್ರದರ್ಶನವಾ ಅಥವಾ ಯಾವ ಮೆಸೇಜನ್ನು ಕೊಡೋದಕ್ಕೆ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರು ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ? ವನಿತಾ, ನಿನ್ನೆ ನಡೆದಂತಹ ಏನು ಸುದ್ದಿಗೋಷ್ಠಿ ಇದೆ ಅದು ಒಂದು ಹಂತಕ್ಕೆ ಕುತೂಹಲದ ಜೊತೆಗೆ ಒಂದಿಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತಿದೆ. ಕಾರಣ ಇಷ್ಟೇ, ಅಲ್ಲಿದ್ದಂತಹ ಯಾವ ಸಚಿವರಿಗೂ ಕೂಡ ಒಳ ಮೀಸಲಾತಿ ವಿಚಾರವಾಗಿ ಒಂದು ಸಮಾಧಾನ ಇರಲಿಲ್ಲ ಅನ್ನುವಂತಹದ್ದಂತೂ ಕನ್ಫರ್ಮ್. ಹಾಗಾಗಿಯೇ ಸಿಎಂ ಪದೇ ಪದೇ ಖುಷಿಯಿಂದ ಮಾತಾಡಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಅಂತ ಅನ್ಸುತ್ತೆ. ಇದರ ಜೊತೆಗೆ ಅವ್ರುಗಳು ನಡ್ಸ್ಕೊಂಡಂತ ರೀತಿಯೂ ಕೂಡ ಹಾಗೆ ಇತ್ತು. ಯಾಕಂದ್ರೆ ಯಾವುದೇ ಸಮುದಾಯ ಆದ್ರೂ ಕೂಡ ತಮ್ಮ ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಿಸ್ಬೇಕು ಸರ್ಕಾರದ ಮಟ್ಟದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಸಮನಾಗಿ ಹಂಚಿಕೆ ಆದಂತಹ ವಿಚಾರವಾಗಿ ಇನ್ನೊಂದ್ ಕಡೆ ಎಡಗೈ ಮತ್ತೆ ಬಲಗೈ ಸಮುದಾಯದ ಒಂದಿಷ್ಟು ಜನರಿಗೆ ಸಹಜವಾಗಿ ಆ ರೀತಿಯಾದಂತಹ ಸ್ಪೆಷಲಿ ಸಚಿವರುಗಳಿಗೆ ಅಸಮಾಧಾನ ಇದ್ದಂಗಿತ್ತು. ಎಲ್ಲ ಅಸಮಾಧಾನವೂ ಕೂಡ ಎದ್ದು ಕಾಣ್ತಿತ್ತು. ಆದ್ರೆ ಇದರ ಮಧ್ಯೆ ಸಿಎಂ ಮಾತ್ರ ತಾವು ಒಂದು ಹಂತಕ್ಕೆ ಸಕ್ಸಸ್ ಆದೆ ಅನ್ನುವಂತಹದ್ದನ್ನ ಸಾರಿ ಹೇಳ್ತಾ ಇದ್ರು. ಅಂದ್ರೆ ಒಂದ್ ಕಡೆ ಒಗ್ಗಟ್ಟು ಪ್ರದರ್ಶನ, ಎಲ್ಲಾ ಆಪ್ತ ಸಚಿವರು ನನ್ನ ಜೊತೆಗೆ ಇದ್ದಾರೆ, ಯಾರೂ ಕೂಡ ನನ್ನನ್ನು ಬಿಟ್ಟೋಗಿಲ್ಲ ಅನ್ನುವಂತಹದ್ದು, ಎಲ್ಲರಿಗೂ ಕೂಡ ಸಮಬಾಳು ಸಮಪಾಲು ಅನ್ನುವಂತಹ ರೀತಿಯಲ್ಲಿ ನಾನು ಟ್ರೀಟ್ ಮಾಡಿದ್ದೇನೆ. ಜೊತೆಗೆ ಹೈಕಮಾಂಡ್ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಎಲ್ರೂ ಇರುವಂತಹ ಸಚಿವರು, ತಮ್ಮ ಆಪ್ತರು ಅನ್ಸ್ಕೊಂಡಂತಹ ಸಚಿವರೆಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಅನ್ನುವಂತಹದ್ದನ್ನ ಸ್ಪಷ್ಟವಾಗಿ ಸಂದೇಶ ಕೊಟ್ಟಂಗಿತ್ತು. ಆದ್ರೆ ಆ ಸಂದೇಶದ ಖುಷಿ ಯಾವ ಸಚಿವರಿಗೂ ಇರಲಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಇಲ್ಲಿ ಒಂದೇ ಕಲ್ಲಲ್ಲಿ ಒಂದು 10 ರೀತಿಯಾದಂತಹ ವಿಚಾರವನ್ನ ಅವರು ಎಲ್ಲರ ಮುಂದೆ ತೋರ್ಪಡಿಸಿದ್ರು. ಒಗ್ಗಟ್ಟು ಪ್ರದರ್ಶನ ಆಗಿರ್ಬೋದು, ತಾವು ಸರಿ ಇದ್ದೇವೆ, ತಾವು ಜೊತೆಗಿದ್ದೇವೆ ಅನ್ನುವಂತಹದ್ದನ್ನ ತೋರಿಸಿದಂಗೆ ಇತ್ತು. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್ ನೋಡಿ, ಈಗಾಗಲೇ ನಮ್ಮ ಪ್ರತಿನಿಧಿ ಒಂದು ಮಾತನ್ನು ಹೇಳ್ತಾರೆ, ಹೈಕಮಾಂಡ್ಗೆ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ಗೂ ಸಹಿತ
ತೋರಿಸುವಂಥ ನಿಟ್ಟಿನಲ್ಲಿ ನನ್ನ ಬೆಂಬಲ ಎಷ್ಟಿದೆ, ನಮ್ಮಲ್ಲಿ ಒಗ್ಗಟ್ಟು ಹೇಗಿದೆ ನೋಡಬೇಕು ನೋಡಿ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ನಡೆ ಇತ್ತು ನಿನ್ನೆ ಗಮನಿಸಿದಾಗ. ಸೊ ಇದೆಲ್ಲವನ್ನು ಕೂಡ ಇದೀಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ.